ಇರಾನ್ ಇಸ್ರೇಲ್ ಯುದ್ಧ ಆರಂಭ ಆಗಿ 22ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇರಾನ್ ಮತ್ತು ಇಸ್ರೇಲ್ ತನ್ನ ದಾಳಿ ಪ್ರತಿದಾಳಿಯನ್ನು ಮುಂದುವರಿಸಿದೆ. ಇಪ್ಪತ್ತೆರಡನೇ ದಿನವೂ ಮುಂದುವರೆದಿದೆ ಇರಾನ್ ಮತ್ತು ಇಸ್ರೇಲ್ನ ದಾಳಿ. ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿದೆ. ಇರಾನ್ ದಾಳಿಗೆ ಕಟ್ಟಡಗಳೆಲ್ಲವೂ ಕೂಡ ಛಿದ್ರವಾಗಿ ಹೋಗಿವೆ. ಇಸ್ರೇಲ್ನ ನಗರ ಪ್ರದೇಶವನ್ನು ಗುರಿಯಾಗಿಸಿ ಇರಾನ್ ನಡೆಸಿರ್ತಕ್ಕಂಥ ದಾಳಿ. ರಿಶಾನ್ ಲಿಜಿಯಾನ್ ಪ್ರದೇಶದಲ್ಲಿ ಈ ದಾಳಿ ನಡೆದಿದೆ. ಅದು ಕೂಡ ಮಿಸೈಲ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಬಹುತೇಕ ಜನವಸತಿ ಕಟ್ಟಡಗಳನ್ನು ಕೂಡ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಟೆಲ್-ಅವೀವ್ ಆಗಿರಬಹುದು ಅಥವಾ ಬೇರೆ ಬೇರೆ ನಗರ ಕೇಂದ್ರಿತ ಪ್ರದೇಶಗಳು, ಆ ಪ್ರದೇಶಗಳಲ್ಲಿ ನಡೆಸಿರ್ತಕ್ಕಂಥ ದಾಳಿ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ದಾಳಿಗಳಾಗ್ತಾ ಇದೆ ಇರಾನ್ನಿಂದ ಇಸ್ರೇಲ್ ಮೇಲೆ. ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆಂದರೆ ಯಾರೂ ಕೂಡ ಯುದ್ಧ ನಿಲ್ಲಿಸುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಇದರಿಂದ ಜಗತ್ತಿಗೆ ಈಗ ಕಷ್ಟಗಳು ಎದುರಾಗ್ತಾ ಇವೆ. ಆರಂಭದ 1 ವಾರ 2 ವಾರ ದೊಡ್ಡ ಮಟ್ಟದಲ್ಲಿ ಏನು ತೊಂದರೆ ಆಗಲಿಲ್ಲ. ಆದರೆ ಯಾವಾಗ ಯುದ್ಧ ಮುಂದುವರಿತಾ ಬಂತು, ಈಗ ಇದು 3ನೇ ವಾರಕ್ಕೆ ಕಾಲಿಟ್ಟಿದೆ. ಹೆಚ್ಚು ಕಡಿಮೆ 3ನೇ ವಾರದ ಮಧ್ಯದಲ್ಲಿದೆ. ಈ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಮಸ್ಯೆಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, 22ನೇ ದಿನವೂ ಕೂಡ ಇರಾನ್ ಮತ್ತೆ ಮೇಲಿಂದ ಮೇಲೆ ಇಸ್ರೇಲ್ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದೆ. ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಎಲ್ಲೆಲ್ಲಿ ದಾಳಿ ಆಗಿದೆ, ಏನೇನು ಹಾನಿಯಾಗಿದೆ ಅಂತ? ಇವತ್ತು ಬೆಳಗ್ಗಿಂದು ಕೂಡ ಇಸ್ರೇಲ್ನ ಹಲವು ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಅದರಲ್ಲಿ ಕೂಡ ಟೆಲ್-ಅವೀವ್, ಜೆರುಸೆಲೆಮ್ ಹಾಗೂ ಹರ್ಜಲಿಯಾ ಸೇರಿದಂತೆ ರಿಶಾನ್ ಲಿಜಿಯಾನ್ ಅನ್ನುವಂತಹ ಪ್ರದೇಶದ ಮೇಲೆ ಕೂಡ ದಾಳಿಯನ್ನ ನಡೆಸಿದೆ. ಈ ದಾಳಿಯ ಸಂದರ್ಭದಲ್ಲಿ ಮಿಸೈಲ್ಗಳನ್ನ ಬಳಸಿಕೊಂಡು ಸಾರ್ವಜನಿಕ ಸ್ಥಳಗಳು ಮತ್ತೆ ಒಂದಿಷ್ಟು ಸರ್ಕಾರಿ ಕಟ್ಟಡಗಳನ್ನ ಕೂಡ ಧ್ವಂಸ ಮಾಡಲಾಗಿದೆ. ಸೊ ಹೀಗಾಗಿ ಇರಾನ್ನ ಬಹುತೇಕ ಈ ದಾಳಿಯ ಏನು ಇದೆ, ಸೊ ಅದೆಲ್ಲವೂ ಕೂಡ ಸಕ್ಸಸ್ ಹಂತದಲ್ಲೇ ಆಗಿದಾವೆ. ಈಗಾಗಲೇ ಇಸ್ರೇಲ್ನ ಹಲವು ಕಟ್ಟಡಗಳನ್ನ ಧ್ವಂಸ ಮಾಡೋದ್ರಲ್ಲಿ ಇವತ್ತಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಲಾಗಿತ್ತು, ಅದೆಲ್ಲವೂ ಕೂಡ ಸಕ್ಸಸ್ ಆಗಿದೆ. ಸೊ ಈ ಮೂಲಕವಾಗಿ ಇಸ್ರೇಲ್ನ ಹಲವು ನಗರಗಳಿಗೂ ಕೂಡ ಈ ದಾಳಿ ವ್ಯಾಪಿಸಿದೆ. ಇಷ್ಟು ದಿನ ಜೆರುಸೆಲೆಮ್, ಹರ್ಜಲಿಯಾ ಮತ್ತೆ ಟೆಲ್-ಅವೀವ್ ಸೇರಿದಂತೆ ಒಂದಿಷ್ಟು ಪ್ರಮುಖ ನಗರಗಳನ್ನ ಮಾತ್ರ ಟಾರ್ಗೆಟ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ ರಿಶಾನ್ ಲಿಜಿಯಾನ್ ಅನ್ನುವಂತಹ ಪ್ರದೇಶ, ಸೊ ಅದು ವಸತಿ ಅಂದ್ರೆ ಜನವಸತಿ ಪ್ರದೇಶವೂ ಕೂಡ ಹೌದು. ಸೊ ಆ ಒಂದು ಜನವಸತಿ ಪ್ರದೇಶ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸೇರುವಂತಹ ಒಂದಿಷ್ಟು ಸ್ಪಾಟ್ ಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಕೂಡ ನಡೆಸಲಾಗಿದೆ. ಮತ್ತೆ ಬೃಹತ್ ಕಟ್ಟಡಗಳ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗಿದೆ. ಸೊ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಕೂಡ ಉಂಟಾಗಿದೆ ಈ ಒಂದು ದಾಳಿಯಲ್ಲಿ. ಅರವಿಂದ್.